ನಮ್ಮ ನಿರೀಕ್ಷೆಗಳು ಇವಾಗ ನಿಜ ಆಗ್ತಾ ಇದಾವೆ. ಫುಲ್ ಎಕ್ಸೈಟ್‌ಮೆಂಟ್. ಸೊ, ಜುಲೈ 23ರ ತನಕ ವೇಟ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಕೆಲವು ದಿನಗಳ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಆಪ್ತ ಕಾರ್ಯದರ್ಶಿ ಜಗದೀಶ್ ಪಾಲನ್ ಇನ್‌ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತಾರೆ. ಆವಾಗಲೇ ಜನನಾಯಕನ್ ಮೂವಿ ಪಕ್ಕಾ 23ನೇ ತಾರೀಕು ರಿಲೀಸ್ ಆಗೇ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದ್ರೆ ಅಧಿಕೃತ ಘೋಷಣೆ ಬಾಕಿ ಇತ್ತು. ಬೆಂಕಿಯಿಂದ ಪರೀಕ್ಷಿಸಲಾಗಿದೆ, ಕಾಲದಿಂದ ರೂಪಿಸಲಾಗಿದೆ, ಇತಿಹಾಸಕ್ಕಾಗಿ ನಿರ್ಮಿಸಲಾಗಿದೆ. ಯುದ್ಧ ಕಷ್ಟವಾದಷ್ಟು ಗೆಲುವು ಜೋರಾಗೇ ಇರುತ್ತೆ. ಆ ಗೆಲುವಿಗಾಗಿ ಇದೇ 23ಕ್ಕೆ ಜನನಾಯಕನ್ ಮೂವಿ ರಿಲೀಸ್ ಆಗ್ತಾ ಇದೆ. ಇವಾಗ ಈ ಸಿನಿಮಾ ನಿರ್ಮಾಣ ಸಂಸ್ಥೆಯಾದ ಕೆವಿನ್ ಪ್ರೊಡಕ್ಷನ್ಸ್ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿ ಆಗಿದೆ. ಎಚ್ ವಿನೋದ್ ಡೈರೆಕ್ಷನ್ ಮಾಡಿರುವ, ದಳಪತಿ ವಿಜಯ್ ಅವರು ಆಕ್ಟಿಂಗ್ ಮಾಡಿರುವ ಜನನಾಯಕನ್ ಮೂವಿ ಇದೇ 23ನೇ ತಾರೀಕು ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಮೂವಿ ಎಷ್ಟೆಲ್ಲ ಕಷ್ಟಗಳನ್ನು ದಾಟಿ ರಿಲೀಸ್ ವರೆಗೂ ಬಂತು, ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಮತ್ತು ಇವಾಗ ಈ ಮೂವಿಗೆ ಸೆನ್ಸಾರ್ ಸೂಚಿಸಿರುವ ಕಟ್ಟುಗಳು ಎಷ್ಟು ಮತ್ತು ಯಾವ್ಯಾವು, ಇದು ರಿಮೇಕ್ ಸಿನಿಮಾನ ಅಥವಾ ಒರಿಜಿನಲ್? ಇನ್ನು ಮೊದಲಾದ ಈ ಸಿನಿಮಾದ ಬಗ್ಗೆ ಇರುವ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡಿದ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾನು ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವ ಕಾರಣ ಲಾಸ್ಟ್ ಇನ್ನು ಒಂದೇ ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಮಾಡುವ ವಿಜಯ್ ಅವರು ಆ ಸಿನಿಮಾಗೆ 200 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಹೀರೋಗೆ 200 ಕೋಟಿ ಅಂದ್ರೆ ಸಿನಿಮಾದ ಬಜೆಟ್ 400 ಕೋಟಿ ದಾಟುತ್ತೆ ಮತ್ತು ಆ ದುಡ್ಡನ್ನು ರಿಕವರಿ ಮಾಡಿಕೊಂಡು ಲಾಭ ನೋಡುವುದು ಕಷ್ಟ ಅಂತ ತುಂಬಾ ಪ್ರೊಡ್ಯೂಸರ್ಸ್ ಆಗ ಹಿಂದೇಟು ಹಾಕ್ತಾರೆ. ಅದಾಗಲೇ ಕನ್ನಡ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿದ್ದ ಕೆವಿನ್ ಪ್ರೊಡಕ್ಷನ್ಸ್ ವಿಜಯ್ ಅವರಿಗೆ ಅಷ್ಟು ಅಮೌಂಟ್ ಕೊಟ್ಟು ಸಿನಿಮಾ ಮಾಡೋಕೆ ಮುಂದೆ ಬರುತ್ತೆ. ಹಾಗೆ ತೆಲುಗು, ತಮಿಳು ಸಿನಿಮಾಗಳನ್ನು ಕರ್ನಾಟಕದಲ್ಲಿ ವಿತರಣೆ ಮಾಡಿ ವಿಜಯ್ ಅವರಿಗೆ ಕೆ ವೆಂಕಟನಾರಾಯಣ್ ಅವರು ಆಪ್ತರಾಗಿದ್ದ ಕಾರಣ ವಿಜಯ್ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅದಾಗಲೇ ತೆಲುಗುವಲ್ಲಿ ರಿಲೀಸ್ ಆಗಿ ಸಕ್ಸಸ್ ಕಂಡ ಬಾಲಕೃಷ್ಣ ಅವರ ಭಗವಂತ ಕೇಸರಿ ಎಂಬ ಸಿನಿಮಾ ನೋಡ್ತಾರೆ. ಆ ಸಿನಿಮಾದ ತಂದೆ ಮಗಳ ಬಾಂಧವ್ಯ, ಹೆಣ್ಣು ಮಕ್ಕಳ ಸೇಫ್ಟಿ, ಅತ್ಯಾಚಾರಗಳನ್ನು ತಡೆಗಟ್ಟುವುದು, ಹಾಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಇರುವ ಸಾಮಾಜಿಕ ಜಾಗೃತಿಯ ದೃಶ್ಯಗಳು ದಳಪತಿ ವಿಜಯ್ ಅವರಿಗೆ ತುಂಬಾ ಇಷ್ಟ ಆಗ್ತವೆ. ಹೀಗಾಗಿ ಇದೇ ಫಿಲಂ ಅಥವಾ ಇದೇ ತರ ಫಿಲಂ ಮಾಡಿ ಅಂತ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಗೆ ತಿಳಿಸ್ತಾರೆ. ಆಗ ಕೆವಿಎನ್ ಪ್ರೊಡಕ್ಷನ್ ಅವರು ಭಗವಂತ ಕೇಸರಿ ಮೂವಿಯ ರಿಮೇಕ್ ರೈಟ್ಸ್ ಅನ್ನು ಕಾನೂನುಬದ್ಧವಾಗಿ ಆ ನಿರ್ಮಾಪಕರಿಂದ ಪಡ್ಕೊಂತಾರೆ. ಹಾಗೆ ಆ ತೆಲುಗು ಸಿನಿಮಾದ ನಿರ್ದೇಶಕರಾದ ಅನಿಲ್ ರವಿಪುಡಿ ಅವರಿಗೆ ಜನನಾಯಕನ್ ಸಿನಿಮಾದಲ್ಲಿ ಮೂಲ ಕಥೆ ಕ್ರೆಡಿಟ್ಸ್ ಕೂಡ ಕೊಡ್ತಾರೆ. ಹೀಗಾಗಿ ಜನನಾಯಕನ್ ಮೂವಿಯ ಮೂಲ ಕಥೆ ಅನಿಲ್ ರವಿಪುಡಿ ಅವರ ಹೆಸರಲ್ಲೇ ಇರುತ್ತೆ. ಆಗಲೇ ಹೇಳಿದ ವಿಜಯ್ ಅವರಿಗೆ ಇಷ್ಟವಾದ ದೃಶ್ಯಗಳು, ಸಾಮಾಜಿಕ ಜಾಗೃತಿ ಮೂಡಿಸುವ ಸಂದೇಶಗಳನ್ನು ಒಳಗೊಂಡ ಮೂಲ ಕಥೆ ತಿರುಳನ್ನು ಜನನಾಯಕನ್ ಸಿನಿಮಾಗೆ ಬಳಸಿಕೊಳ್ಳಲಾಗುತ್ತೆ. ತಂದೆಯಾಗಿ ಮಗಳನ್ನು ಬೆಳೆಸುವ ಭಾವನಾತ್ಮಕ ಎಳೆಯನ್ನು ಹೊಂದಿರುವ ಈ ಸಿನಿಮಾವನ್ನು ಯಥಾವತ್ತಾಗಿ ರಿಮೇಕ್ ಮಾಡದೆ ತಮಿಳು ನೇಟಿವಿಟಿಗೆ ಹೊಂದುವಂತೆ ಕಥೆಯನ್ನು ರೂಪಾಂತರ ಮಾಡ್ತಾರೆ. ಪ್ರತಿಯೊಂದು ದೃಶ್ಯವನ್ನು ಕಾಪಿ ಮಾಡದೆ 80% ಸ್ಟೋರಿಯನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾರೆ. ವಿಜಯ್ ಅವರ ರಾಜಕೀಯ ಜೀವನಕ್ಕೆ ಅನುಕೂಲ ಆಗುವಂತೆ ವಿಲನ್ ರೋಲ್, ರಾಜಕೀಯ ಹೋರಾಟದ ದೃಶ್ಯಗಳು, ವಿಜಯ್ ಅವರ ಇಮೇಜ್ಗೆ ತಕ್ಕಂತೆ ಆಕ್ಷನ್ ಸೀನ್ಗಳನ್ನು ಸಹ ಈ ಸಿನಿಮಾಗಾಗಿ ಎಚ್ ವಿನೋದ್ ಅವರು ರೆಡಿ ಮಾಡಿಕೊಂಡು ಡೈರೆಕ್ಷನ್ ಮಾಡ್ತಾರೆ. ಒಟ್ಟು 500 ಕೋಟಿ ರೂಪಾಯಿಯ ಈ ಬಿಗ್ ಬಜೆಟ್ ಮೂವಿಯ ಶೂಟಿಂಗ್ ಭರ್ಜರಿಯಾಗಿ ನಡೆದು ಸಂಕ್ರಾಂತಿ ದಿನ ರಿಲೀಸ್ಗೆ ರೆಡಿ ಆಗುತ್ತೆ. ಆಗಲೇ ನೋಡಿ, ಜನನಾಯಕನ್ ಸಿನಿಮಾಗೆ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಸೆನ್ಸಾರ್ಗೆ ಎಂದು ಕಳಿಸಿದ ಸಿನಿಮಾ ಸೆನ್ಸರ್ ಆಗಲ್ಲ. ಹೀಗಾಗಿ ಕೆವಿನ್ ಪ್ರೊಡಕ್ಷನ್ ಅವರು ಈ ಸಿನಿಮಾ ಬಿಡುಗಡೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 6 ತಿಂಗಳು ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ತಮಿಳುನಾಡಲ್ಲಿ ಅಸೆಂಬ್ಲಿ ಎಲೆಕ್ಷನ್ ವಿಜಯ್ ಮೂವಿ ಆದ್ದರಿಂದ ಚುನಾವಣಾ ನಿಯಮಗಳು ಅಪ್ಲೈ ಆಗ್ತವೆ. ಹೀಗಾಗಿ ಆ ಟೈಮಲ್ಲಿ ಇವರು ಸುಮ್ಮನೆ ಇರಬೇಕಾಗುತ್ತೆ. ಅಷ್ಟರೊಳಗಡೆ ಇಡೀ ಸಿನಿಮಾನೇ ಆನ್ಲೈನಲ್ಲಿ ಲೀಕ್ ಆಗಿಬಿಡುತ್ತೆ. ಮತ್ತೆ ಅಲ್ಲಿ ಕೂಡ ಲೀಗಲ್ ಆಗಿ ಫೈಟ್ ಮಾಡಿ ಆಕ್ಷನ್ ತಗೊಂಡು ಎಲ್ಲ ಸರಿ ಆಗೋಷ್ಟರಲ್ಲಿ ಈ ಸಿನಿಮಾದ ಬಗ್ಗೆ ಇದ್ದ ಹೋಪನ್ನು ತುಂಬಾ ಜನ ಕಳ್ಕೊಂಡ್ ಬಿಡ್ತಾರೆ. ನಮ್ಮ ಗುರು ಕೊನೆ ಸಿನಿಮಾ ಹೀಗಾಯ್ತು ಅಂತ ಅಭಿಮಾನಿಗಳು ತುಂಬಾ ತಲೆ ಕೆಡಿಸ್ಕೊಂಡು ಬಿಡ್ತಾರೆ. ಅಷ್ಟರಲ್ಲೇ ಟಿವಿಕೆ ಪಾರ್ಟಿ ತಮಿಳುನಾಡು ಗೆದ್ದು ದಳಪತಿ ವಿಜಯ್ ಅವರು ಸಿಎಂ ಆಗ್ತಾರೆ. ಹೀಗಾಗಿ ಕಳೆದುಕೊಂಡ ಭರವಸೆ ಮತ್ತೆ ವಾಪಸ್ ಆಗುತ್ತೆ. ಆದರೂ ಸೆನ್ಸಾರ್ ಮಂಡಳಿಯೊಂದಿಗೆ ಇದ್ದ ಹಗ್ಗ ಜಗ್ಗಾಟ, ಫೈಟ್ ಹಾಗೆ ಕಂಟಿನ್ಯೂ ಆಗಿರುತ್ತೆ. ಅದನ್ನು ಎಲ್ಲ ಕ್ಲಿಯರ್ ಮಾಡಿಕೊಂಡ ಜನನಾಯಕನ ಮೂವಿ 7 ತಿಂಗಳು ಲೇಟ್ ಆಗಿ ಇವಾಗ ರಿಲೀಸ್ ಆಗ್ತಾ ಇದೆ. ಈಗ ಸೆನ್ಸಾರ್ ಮಂಡಳಿ ಜನನಾಯಕನ ಮೂವಿಯನ್ನು ಸೆನ್ಸಾರ್ ಮಾಡಿದ್ದು ವಯಸ್ಕರಿಗೆ ಮಾತ್ರ ಅಂತ ಈ ಸಿನಿಮಾಗೆ ಈ ಸರ್ಟಿಫಿಕೇಟ್ ಕೊಟ್ಟಿದೆ.
ಜನನಾಯಕನ್ ಸಿನಿಮಾ ಎಷ್ಟು ದೊಡ್ಡದಿದೆ ಅಂದರೆ ಈ ಸಿನಿಮಾದ ರನ್ ಟೈಮ್ 3 ಗಂಟೆ 3 ನಿಮಿಷ ಇರುತ್ತೆ. ಸೊ ವಿಜಯ್ ಅವರ ಒಂದು ಮೂವಿ ಇಷ್ಟು ಲಾಂಗ್ ಟೈಮ್ ಹೊಂದಿರುವುದು ಇದೇ ಫಸ್ಟ್ ಟೈಮ್ ಆಗಿರುತ್ತೆ. ಹಾಗೆ ಸೆನ್ಸರ್ ಮಂಡಳಿ ಸಿನಿಮಾದಲ್ಲಿ ಸಾಕಷ್ಟು ಕಡೆ ಸೀನ್ಗಳನ್ನು ಕಟ್ ಮಾಡಲು ಮತ್ತು ವಾಯ್ಸ್ ಮ್ಯೂಟ್ ಮಾಡಲು ಹಾಗೆ ಕೆಲವೊಂದು ದೃಶ್ಯಗಳನ್ನು ಬದಲಾಯಿಸಲು ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ. ಹೀಗಾಗಿ ಅಂಬೇಡ್ಕರ್ ಅವರ ಕವರ್ ಫೋಟೋ ಹೊಂದಿದ ಬುಕ್ ಅನ್ನು ಚೇಂಜ್ ಮಾಡಬೇಕು. ಹಾಗೆ ಅಂಬೇಡ್ಕರ್ ಟು ಟಿವಿಕೆ ಸತ್ತಂ ಎನ್ನುವ ಡೈಲಾಗ್ ಸಹ ಚೇಂಜ್ ಮಾಡಲಾಗಿದೆ. ಅಂಬೇಡ್ಕರ್ ಅವರ ಹೆಸರು ರಾಜಕೀಯ ಲಾಭಕ್ಕಾಗಿ ಉಪಯೋಗ ಆಗಬಾರದು ಎಂದು ಈ ಕಟ್ ನೀಡಲಾಗಿದೆ. ಜನನಾಯಕನ್ ಸಿನಿಮಾದಲ್ಲಿ ಅಲ್ಲಲ್ಲಿ ಟಿವಿಕೆ ಅನ್ನೋ ಪದ ಪ್ರಯೋಗ ಆಗಿರುತ್ತೆ. ಇದು ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಾರ್ಟಿ ಅಧಿಕೃತ ಹೆಸರು. ಅದಕ್ಕಾಗಿ ಈ ಟಿವಿಕೆ ಬರುವ ಎಲ್ಲ ಕಡೆ ಆ ವರ್ಡನ್ನು ಒಂದು ಚೇಂಜ್ ಮಾಡಬೇಕು ಅಥವಾ ವಾಯ್ಸ್ ಅನ್ನು ಮ್ಯೂಟ್ ಮಾಡಬೇಕು ಎಂದು ಸೂಚಿಸಲಾಗಿತ್ತು. ಹೀಗಾಗಿ ಅಲ್ಲೆಲ್ಲ ವಾಯ್ಸ್ ಅನ್ನು ಮ್ಯೂಟ್ ಮಾಡಲಾಗುತ್ತೆ. ಹಾಗೆ ರಂಗನಾಥರ್, ಭಾಗವತನ್ ಹೀಗೆ ಬಳಸಲಾದ ಒಂದಿಷ್ಟು ಅಶ್ಲೀಲ ಪದಗಳನ್ನು ಹಾಗೆ ಇಂಡಿಯಾ ಎಂದು ಶುರುವಾಗುವ ಒಂದು ಡೈಲಾಗ್ ಅನ್ನು ಸಹ ಮ್ಯೂಟ್ ಮಾಡಲಾಗಿದೆ. ಹಾಗೆ ಒಂದು ಮಗುವನ್ನು ಸುಡುವಂತೆ ಶೂಟ್ ಮಾಡಲಾದ ದೃಶ್ಯವನ್ನು ಕೂಡ ತೆಗೆದು ಹಾಕಲಾಗಿದ್ದು ಶಿಲಿಬೆ ಇಲ್ಲ ಅಥವಾ ಶಿಲಾರಾಣಿ ಎಂಬ ಹೆಸರುಗಳನ್ನು ಸಹ ಬದಲಾಯಿಸಲಾಗಿದೆ. ವಿಜಯ್ ಅವರ ಕೊನೆಯ ಸಿನಿಮಾವಾದ್ದರಿಂದ ಹೆಚ್ಚಿನ ಟಾಕೀಸ್ಗಳಲ್ಲಿ ಇದೇ ಜುಲೈ 23ರಂದು ರಿಲೀಸ್ ಆಗುತ್ತೆ. ಮಲೇಷಿಯಾ, ಸಿಂಗಾಪುರ್, ಯುಕೆ, ಕೆನಡಾ ಮೊದಲಾದ ಹೊರ ದೇಶಗಳಲ್ಲಿ ಒಂದು ದಿನ ತಡವಾಗಿ ಅಂದರೆ ಜುಲೈ 24ಕ್ಕೆ ರಿಲೀಸ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.